ನೆಲಮಂಗಲದಲ್ಲಿ ಭೀಕರ ರಸ್ತೆ ಅಪಘಾತ, 5 ಜನ ಸಾವು. ಹೊಸಕೋಟೆ ದುರಂತ ಮಾಸುವ ಮುನ್ನವೇ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಮತ್ತೊಂದು ಅಪಘಾತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮ ಎಲ್ಲಾ ಗ್ರಾಹಕರಿಗೆ ಶುಭಾಶಯಗಳು. ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯದೊಂದಿಗೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ. ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ 1 ಶೋರೂಮ್ ಆದ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ಕೊಡಿ. ಗುಣಮಟ್ಟದ ವಸ್ತುಗಳು, ಉತ್ತಮ ಸೇವೆ, ರಿಯಾಯಿತಿ ದರಗಳು. ಇಂದೇ ಭೇಟಿ ಕೊಡಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ಅಮೀರ್ ಬಾಬಾ ದರ್ಗಾ ಹತ್ತಿರ, ದಿಬ್ಬೂರ್ಹಳ್ಳಿ ರಸ್ತೆ, ಸಿಡ್ಲಘಟ್ಟ. ಕರೆ ಮಾಡಿ 8861043315. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಸರಣಿ ರಸ್ತೆ ಅಪಘಾತಗಳು ಜನರಲ್ಲಿ ಭಾರಿ ಆತಂಕ ಮೂಡಿಸುತ್ತಿವೆ. ಕೇವಲ 2 ದಿನಗಳ ಹಿಂದೆ ಅಷ್ಟೇ ಹೊಸಕೋಟೆ ಬಳಿ 7 ಮಂದಿ ಯುವಕರು ಸಾವನ್ನಪ್ಪಿದ ಭೀಕರ ಅಪಘಾತದ ಸುದ್ದಿ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ್ದರೆ, ಅದರ ಅಪಘಾತ ಕಡಿಮೆಯಾಗುವ ಮುನ್ನವೇ ಶನಿವಾರ ಮಧ್ಯರಾತ್ರಿ ನೆಲಮಂಗಲದ ಬಳಿ ಮತ್ತೊಂದು ಭೀಕರ ದುರ್ಘಟನೆ ಸಂಭವಿಸಿದೆ. ಶನಿವಾರ ರಾತ್ರಿ ಸುಮಾರು 12 ಗಂಟೆಯ ಸಮಯ ತುಮಕೂರು ಕಡೆಯಿಂದ ಬೆಂಗಳೂರಿನತ್ತ ಅತಿ ವೇಗವಾಗಿ ಚಲಿಸುತ್ತಿದ್ದ ಇಂಡಿಕಾ ಕಾರು ನೆಲಮಂಗಲದ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯ ಜಿಂದಾಲ್ ಕಾರ್ಖಾನೆ ಸಮೀಪ ಫ್ಲೈಓವರ್ ಮೇಲೆ ಚಾಲಕನ ನಿಯಂತ್ರಣ ತಪ್ಪಿ ಮೊದಲಿಗೆ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆ ಮಧ್ಯೆ ಹಾರಿ ಎದುರಿನಿಂದ ಬೆಂಗಳೂರು ಕಡೆಯಿಂದ ಹುಬ್ಬಳ್ಳಿಯತ್ತ ತೆರಳುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ನೇರವಾಗಿ ಗುದ್ದಿದೆ. ಡಿಕ್ಕಿಯ ತೀವ್ರತೆಗೆ ಕಾರಿನ ಮುಂಭಾಗ ಸಂಪೂರ್ಣ ನಜ್ಜುಗುಜ್ಜಾಗಿದ್ದು, ಕಾರಿನೊಳಗಿದ್ದ 5 ಯುವಕರಿಗೆ ಪಾರಾಗುವ ಅವಕಾಶವೇ ದೊರೆಯಲಿಲ್ಲ. ಅಪಘಾತದಲ್ಲಿ 20 ವರ್ಷದ ದುರ್ಗಾಪ್ರಸಾದ್, 19 ವರ್ಷದ ಕೇಶವ್, 22 ವರ್ಷದ ಲಲಿತ್, 20 ವರ್ಷದ ಹರ್ಷಿತ್ ಹಾಗೂ 20 ವರ್ಷದ ಧನುಷ್ ಎಂಬುವರ 5 ಯುವಕರು ಮೃತಪಟ್ಟಿದ್ದಾರೆ. ಇವರೆಲ್ಲರೂ ದೊಡ್ಡಬಳ್ಳಾಪುರ ಮೂಲದವರು ಎಂದು ಪೊಲೀಸರು ಮಾಹಿತಿ ನೀಡಿದ್ದಾರೆ. ಇನ್ನು ಅಪಘಾತದ ಸ್ಥಳದಲ್ಲಿ 4 ಯುವಕರ ಪ್ರಾಣ ಕಳೆದುಕೊಂಡಿದ್ದು, ಗಂಭೀರವಾಗಿ ಗಾಯಗೊಂಡ ಮತ್ತೊಬ್ಬ ಯುವಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಆ ಯುವಕನು ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದಿದ್ದಾನೆ. ಬಸ್ನಲ್ಲಿದ್ದ 43 ಪ್ರಯಾಣಿಕರು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಮಾದನಾಯಕನಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ನಡೆಸಿದ್ದಾರೆ. ಅಪಘಾತಕ್ಕೆ ಅತಿ ವೇಗವೇ ಕಾರಣ ಎಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದ್ದು, ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರಿಸಲಾಗಿದೆ. ದೇವಸ್ಥಾನಕ್ಕೆ ಅಂತ ಹೋಗಿದ್ರು, ಕುಂದಲ್ ಹತ್ರ ಯಾವುದೋ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಮನೇಲಿ ಹೇಳ್ಬಿಟ್ಟು ಹೋಗಿದಂತೆ. ನಮ್ಮ ಅಕ್ಕನ ಮಗನೇ ಲಲಿತ್ ಅಂತ. ಲಲಿತನ ಫ್ರೆಂಡು ದುರ್ಗಾ ಪ್ರಸಾದ್, ಇನ್ನೊಬ್ಬ ಕೇಶಿ ಅಂತ, ಇನ್ನಿಬ್ರು ಯಾರು ಗೊತ್ತಿಲ್ಲ. ಹೋಗಿದ್ದಾರೆ. ನೈಟ್ 8:30ಗೆ ದುರ್ಗನ್ ಫೋನ್ ಮಾಡಿದ್ದಾರೆ. ಇನ್ನು ನಮ್ಮ ಅಕ್ಕನ ಮಗನ ಸ್ವಿಚ್ ಆಫ್ ಆಗಿದೆ ಅಂತ. ದುರ್ಗನ್ ಫೋನ್ ಮಾಡಿದಾಗ ಆಂಟಿ ಬರ್ತಾ ಇದೀವಿ ಅಂತ 8:30ಗೆ ಹೇಳಿದಂತೆ. ಆಮೇಲೆ ಸರಿ ಅಂತ ಫೋನೇ ಮಾಡಿ. ಆಮೇಲೆ ನಮ್ಗೆ 1:30ಗೆ ಗೊತ್ತಾಗಿದೆ. ಆಮೇಲೆ ಇಲ್ಲಿ ಬಂದ್ವಿ. ಆಮೇಲೆ ನಾವು ನೋಡ್ಕೊಂಡು ಇಲ್ಲಿ ಎಷ್ಟು ಜನ ಹೋಗಿದ್ದು? 5 ಜನ ಹೋಗಿರ್ತಾರೆ. ಎಲ್ಲಿ ವಾಸ ಇದ್ದಿದ್ದವರೆಲ್ಲ? ಅವರೆಲ್ಲ ದೊಡ್ಡಬಳ್ಳಾಪುರದವ್ರೆ. ಎಲ್ಲರೂ ದೊಡ್ಡಬಳ್ಳಾಪುರ. ಎಲ್ಲಿ ಹೋಗ್ತೀನಿ ಅಂತ ಏನು? ಕುಂಡಲ್ ದೇವಸ್ಥಾನ ಹತ್ರ, ಯಾವ್ದು ಕುಂಡಲ್ ಹತ್ರ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದಂತೆ ಮನೆಗೆ. ಈಗ ಇವ್ರು ಲಲಿತ್ ಹೊಸ ಗಾಡಿ ತೊಗೊಂಡು, ಯಾವುದೋ ಒಂದು ಸೆಕೆಂಡ್ ಹ್ಯಾಂಡ್ ಗಾಡಿ ತೊಗೊಂಡು ಅಂತ ಹೇಳ್ತಿದ್ರು ಅವ್ರ ಫಾದರ್. ಇಂಡಿಕಾ ಇಲ್ಲ, ಯಾರು ತೊಗೊಂಡಿಲ್ಲ ಸರ್ ಗಾಡಿ. ಯಾರು ಫ್ರೆಂಡು ಗಾಡಿ. ಹಾಂ, ಅವ್ರದ್ದು ಯಾರ್ದು ಸ್ವಂತ ಗಾಡಿ ಅಲ್ಲ. ಆ ಗಾಡಿನಲ್ಲೇ 5 ಜನನೂ ಇದ್ದು. 5 ಜನ ನಮ್ಗೆ ಗೊತ್ತಾಗಿದ್ದೆ. ಈಗ ಲಲಿತ್ ನೆನ್ನೆ ಬೆಳಗ್ಗೆ ಅಂತ ಹೊರಟಿದ್ದು. ಬೆಳಿಗ್ಗೆ ಹೋಗಿದ್ದು. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೋಗಿರೋದು ಮನೆಗೆ. ಈಗ ಹರ್ಷಿತ್ ನೆನ್ನೆ ಸಂಜೆ ರಾತ್ರಿ 8:30ಗೆ ಹೊರಟಿದ್ದು ಅಂತ ಹೇಳ್ತಿದ್ರು. ಬೆಂಗಳೂರಿನಿಂದ ಹುಬ್ಳಿಗೆ ಹೋಗ್ತದೆ. ಹುಬ್ಳಿಗೆ ಹೋಗ್ಬೇಕಾದ್ರೆ ಕಾರು ತುಮಕೂರು ಕಡೆಯಿಂದ ಬೆಂಗಳೂರು ಕಡೆಯಿಂದ ಆಪೋಸಿಟ್ ಬಂದು ಹೊಡೆದಿದೆ. ಕಾರಲ್ಲಿ 5 ಜನ ಇದ್ರು. ಅವ್ರು 4 ಜನ ಡೆತ್ ಆಗಿದ್ದಾರೆ ಅಂತ ಒಬ್ರು ಇಂಜರ್ಡ್ ಇದ್ದಾರೆ. 43 ಮೆಂಬರ್ಸ್ ಇದ್ರು. ಏನೂ ಆಗಿಲ್ಲ, ಸ್ವಲ್ಪ ಆಗಿದೆ. ಅಲ್ಲ, ಅಷ್ಟು ಭೀಕರವಾಗಿ ಕಾರಿದಾಗಿದೆಲ್ಲ ನಿಮ್ಮ ಬಸ್ದಾಗೆ? ಯಾರಿಗೇನಾಗಿಲ್ಲ ಸರ್. ಏನು ಅನಿಸ್ತದೆ ಈಗ? ಜೋರು ಸೌಂಡ್ ಬಂತ ಸರ್. ನಾನು ಹಬ್ಬ ಎಲ್ಲ ಹೋದಾಗ ಏನಾಗುತ್ತೆ ಸರ್, ಬಂದು ಹೊಡೆದಾಗ ಎಲ್ಲ ಸಾಕಾಗುತ್ತಲ್ಲ ಸರ್. ಡಿವೈಡ್ರಿಂದ ಮೇಲೆ ಬಂದು ಬಸ್ಸಿಗೆ ಹಾರಿರೋದು. ಸ್ಪೀಡ್ ಇತ್ತು? ಹಾಂ ಸರ್. ಏನು ಅನಿಸುತ್ತೆ ಸರ್ ನಿಮ್ಗೆ ಆ ಸ್ಪೀಡು, ಆ ಸಡನ್ ಆಗಿ ಬಂದಿದ್ದು? ಏನು ಅನಿಸ್ತು ಆ ಕ್ಷಣ? ಆ ಕ್ಷಣ ಏನಾಗುತ್ತೆ ಸರ್, ನಾವು ರಮೆಯಲ್ಲಿಲ್ಲ, ಎಲ್ಲ ಗ್ಲಾಸ್ ಚೂರೆಲ್ಲ ನನಗೆ ಫುಲ್ ಸಿಡಿದೆ. ನಾನೇ ಡ್ರೈವಿಂಗ್ ಸರ್, ನಾನೇ ಡ್ರೈವರ್. ಕೆಂಪರಾಜ್. ಕಣ್ಣಾರ ನೋಡಿದ್ರಿ? ಹೌದು. ಡೆತ್ ಆಗಿದ್ರು. ಅದು ಯಾವ ರೀತಿ ಸಂಪರ್ಕ ಮಾಡಿದ್ರಿ ಪೊಲೀಸರಿಗೆ? ಮತ್ತೆ ಪೊಲೀಸ್ ಸಂಪರ್ಕ ಮಾಡಿಲ್ಲ.
ಆ ಬಸ್ಸಲ್ಲಿದ್ದ ಜನ ಎಲ್ಲ ಎಲ್ಲೋದ್ರು? ಅದು ಅವರ ನಮ್ಮ ಎರಡು ಗಾಡಿ ಬರ್ತಾ ಇದೆ ಹುಬ್ಳಿಗೆ, ಆ ಗಾಡಿಗೆ ಶಿಫ್ಟ್ ಮಾಡಿ ಕಳಿಸ್ತು. ಇನ್ನು ಎಷ್ಟು ವಯಸ್ಸಿನ ಹುಡುಗರು ಇರ್ಬೇಕು ಸರ್ ಅದು? ಸರ್ ಅಂದಾಜು ಒಂದು 25 ಮೇಲೆ. ಎಲ್ಲ ಹುಡುಗರೇನೆ? ಹುಡುಗರು. ಏನ್ ಹೇಳ್ತೀರಾ ಸರ್ ಈ ರೀತಿ ಆಗ್ಬಿಟ್ಟೈತೆ? ಅವ್ರು ಮಾಡೋ ತಪ್ಪಿಗೆ ನಾವು ಇವಾಗ ಇದು ಮಾಡ್ಬೇಕಲ್ಲ ಸರ್, ನಾವೇನೋ ಮಾಡಿದ್ರೆ ತಪ್ಪಿಗೆ ಸರ್. ಅವ್ರು ಯಾರು ಏನೋ ಗೊತ್ತಿಲ್ಲ ಸರ್.